ಮಳೆ ಫಾಸ್ಟ್ ಬಂದರೆ ಇಲ್ಲಿಂದ ಪ್ರಾಬ್ಲಮ್ ಗೈಸ್. ಸೊ ಇಲ್ಲಿಂದ ವಾಟರ್ ಬೀಳ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇನ್ನು ಮಳೆ ಫಾಸ್ಟ್ ಬಂದಿದ್ರೆ ಇದೆಲ್ಲ ವಾಟರ್ ಫುಲ್ಲು ಗೈಸ್, ಇಲ್ಲೆಲ್ಲ ಕಂಪ್ಲೀಟ್ ಫುಲ್ಲು ಬೀಳ್ತವೆ. ಸೊ ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಗೈಸ್. ಏನು ಅಂತಂದರೆ ಆ್ಯಕ್ಚುಲಿ ನಮ್ಮ ಮನೇಲಿ ಗ್ಯಾಸ್ ಸಿಲಿಂಡರ್ ಬಂದಿದೆ. ಸೊ ಇವತ್ತು ಹೊಸದು ಬಂದಿದೆ, 2-3 ಡೇಸ್ ಆಯ್ತು ಗೈಸ್, ಹೊಸದು ಬಂದಿದೆ. ಆ್ಯಂಡ್ ಇವತ್ತು ನಾವು ಆ್ಯಕ್ಚುಲಿ ಹೊರಗಡೆ ಮಳೆಗಳು ಜಾಸ್ತಿ ಬರ್ತಿದೆ ಗೈಸ್. ಆ್ಯಂಡ್ ಅದು ಎಂಟನ್ನು ನೋಡಿ ಮಳೆ ಮಾಡ್ತಿದೆ ಅಂತ ನೋಡೋಣ ಗೈಸ್. ಆ್ಯಂಡ್ ಇವಾಗ ನಾನು ಪ್ರೆಸೆಂಟ್ ನಮ್ಮ ಮನೆ ಕಿಚನಲ್ಲಿ ಇದ್ದೀನಿ. ಸೊ ಕಿಚನಲ್ಲಿ ಯಾರು ಇರಲ್ಲ, ಸೈಲೆಂಟರ್ ಇತ್ತು ಅಂತ ಇಲ್ಲಿ ಬಂದು ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಈಗ ಫೈನಲಿ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿ ಹಾಲಿಂದ, ಇದು ಹಾಲ್ ಗೈಸ್, ಇಲ್ಲಿ ನೋಡಿ ಹಾಲಿಂದ ಏನು ಲೈಟ್ ಹಾಕ್ತಿದ್ದಾನೆ ಬಿಟ್ಟು ಲೈಟ್ ಗೈಸ್. ನಮ್ಮ ಮನೇಲಿ ಲೈಟ್ ಹಾಕಿದ್ವಿ, ಹೊರಗಡೆ ಬಂದಿದ್ವಿ. ಇಲ್ಲಿ ನೋಡಿ ಕ್ಲೀನಿಂಗ್ ನಡೀತಾ ಇದೆ. ಮಳೆ ಮಾಡೋ ನೋಡ್ರಿ ಗೈಸ್, ಯಾವ ಥರ ಹಾಕೊಂಡಿದೆ ನಾವು ಭಯಂಕರವಾಗಿ ಹೇಗೆ ಬಿಟ್ಟಿದೆ. ಅಲ್ಲಿ ನೋಡಿ ಟೈಮ್ ನೋಡಿ ಗೈಸ್, ಅಲ್ಲಿ ಟೈಮ್ ನೋಡಿ ಎಕ್ಸಾಕ್ಟ್ 6:20 ಆಗ್ತಾ ಇದೆ. ಆವಾಗಲೇ ಹೊರಗಡೆ ಯಾವ ಥರ ಆಗಿದೆ ನೋಡಿ. ಆ್ಯಂಡ್ ಇಲ್ಲಿ ಸ್ಪೆಷಲಿ ಇವೆಲ್ಲ ಇದು ಬಜ್ಜಿದು ಗೈಸ್, ಇಟ್ಟು ಈ ಥರ ಕಳಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಇಟ್ಟು ಕಳಿಸಿದ್ದಾರೆ. ಆ್ಯಂಡ್ ಇವಾಗ ನಾನು ಸೆಲ್ಫಿ ಸ್ಟಿಕ್ಕಿಂದ ಬ್ಲಾಗ್ ತೆಗಿತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಸ್ಲಿಪ್ಪರ್ಸ್ ಒಂದಿದ್ವು. ಸೊ ಗೈಸ್, ಇವಾಗ ಮಳೆ ಬರುತ್ತೆ ಆ್ಯಂಡ್ ಇಲ್ಲೆಲ್ಲ ವಾಟರ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಸೊ ಗೈಸ್, ಇವಾಗ ನಾನು ಫೈನಲಿ ಹೊರಗೆ ಬಂದಿದ್ದೀನಿ. ಇವತ್ತು ನಲ್ಲಿ ಬರೋದಿತ್ತು, ಇವತ್ತು ನಲ್ಲಿ ಎಲ್ಲರಿಗೂ ಬರ್ತಾ ಇದೆ, ಬಾಜು ಮನೆ ಎಲ್ಲ ಬರ್ತಾ ಇದೆ. ಸೊ ನಮ್ಮ ಮನೇಲಿ ಬರ್ತಾ ಇಲ್ಲ, ಅದಕ್ಕೆ ಸೊ ಹಿಂಗೆ ಪೈಪ್ ಬಿಟ್ಟಿದ್ವಿ. ಆ್ಯಂಡ್ ಇವಾಗ ಗೈಸ್ ಇಲ್ಲಿ ನೋಡಿ, ಮಳೆ ಮೋಡ ಫುಲ್ ಹಾಕ್ಕೊಂಡಿದೆ. ಇಲ್ಲಿ ನೋಡಿ ಮಳೆ ಮೋಡ ಯಾವ ಥರ ಹಾಕ್ಕೊಂಡಿದೆ, ಫುಲ್ ಭಯಂಕರವಾಗಿ ಮಳೆ ಬರೋಂಗಿದೆ ಗೈಸ್. ಆ್ಯಂಡ್ ನೋಡೋಣ, ಹೊರಗಡೆ ನೋಡೋಣ ಗೈಸ್ ಯಾವ ಥರ ಇದೆ. ಅಲ್ಲಿ ನೋಡಿ ಸೀನ್ ಎಲ್ಲ ಯಾವ ಥರ ಇದೆ, ಅಲ್ಲಿ ನೋಡ್ರಿ ಡಿಫ್ರೆನ್ಸ್. ಎಲ್ಲ ಮಳೆ ಮಾಡೋ ಫುಲ್ ಭಯಂಕರವಾಗಿ ಹಾಕ್ಕೊಂಡಿದೆ. ಇಲ್ಲಿ ನೋಡಿ ಈ ಥರ ಎಲ್ಲ ಮಳೆ ಫುಲ್ ಗೈಸ್. ಇಲ್ಲಿ ನೋಡಿ ಫುಲ್ ಡೇಂಜರಸ್ ಆಗಿ ಹಾಕ್ಕೊಂಡಿದೆ. ಆ್ಯಂಡ್ ಮಳೆ ಬಂದ್ರೆಗಿನ ಗೈಸ್, ಮಳೆ ಬಂದ್ರೆಗಿನ ಫುಲ್ ಡೇಂಜರಾಗಿ ಫುಲ್ ಫಾಸ್ಟಾಗಿ ಬೀಳೋದಿದೆ. ಸೊ ಹಾಗಾಗಿ ಎಲ್ಲ ತೆಗ್ದಿಡ್ತಾ ಇದ್ವಿ. ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಫ್ಲವರ್ಸ್ ಹೆಂಗಾಗಿದೆ, ಇಲ್ಲೊಂದು ಇದೆಲ್ಲ ಫ್ಲವರ್ಸ್ ನೀಟಾಗಿ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ ಗೈಸ್, ಇದೆಲ್ಲ ಆಗ್ತಾಯಿದೆ. ಸೊ ನಾವು ಮೋಟ್ರಿಗೆ ಮತ್ತೆ ವಾಟರ್ ಬಿಡಬಾರ್ದು ಅಂತ ಇಲ್ಲಿ ನೋಡಿ ಮೋಟ್ರಿಗೆ ನಾವು ಮುಚ್ಚಿಟ್ಟಿದ್ವಿ. ಇಲ್ಲಿ ನನ್ನ ಸೈಕಲ್ ಪಾರ್ಕ್ ಆಗಿದೆ. ಇಲ್ಲೆಲ್ಲ ನೋಡಿ ಕಂಪೌಂಡ್ ಸ್ವಲ್ಪ ಕ್ಲೀನೆಸ್ ಸ್ವಲ್ಪ ಮಾಡ್ಕೊಂಡಿದ್ವಿ. ಜಸ್ಟ್ ಇವಾಗೇ ಮನೆಯಲ್ಲಿ ಕಸ ಬೆಳೆದಿದ್ರು ಗೈಸ್. ಇದೆಲ್ಲ ಇಲ್ಲಿ ನೋಡಿ ಕಸ ಬೆಳೆದಿದ್ರು ಇದೆಲ್ಲ. ಮತ್ತು ಅವಾಗೆ ನಮ್ಮ ಗಿಡದ್ದು ಇವು ಲೀವ್ಸ್ ಎಲ್ಲ ಬಿದ್ದಿದ್ದಾವೆ ಗೈಸ್. ಇಲ್ಲಿ ನೋಡಿ ಇಲ್ಲೆಲ್ಲ ಬಿದ್ದಿದ್ದಾವೆ. ಆ್ಯಂಡ್ ಇವಾಗ ಮಳೆ ಬರೋ ಚಾನ್ಸಸ್ ಇದೆ ಗೈಸ್, ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದರೆ ಕಂಪ್ಲೀಟ್ ಅಲ್ಲಿ ನೋಡಿ ಫುಲ್ ಹಾಕ್ಕೊಂಡಿದೆ, ಜಾಸ್ತಿ ಮಳೆ ಮೋಡ ಹಾಕ್ಕೊಂಡಿದೆ. ಆ್ಯಂಡ್ ಇದು ಆಗುತ್ತೆ ಗೈಸ್, ಮಳೆ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ಪೆಷಲಿ ಇವೆಲ್ಲ ಯಾಕೆ ಇಟ್ಟಿದ್ವಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ಮನೆ ಛತ್ ಇದು ಕಂಪ್ಲೀಟ್. ಸೊ ಅಲ್ಲಿಂದ ವಾಟರ್ ಬೀಳುತ್ತೆ ಗೈಸ್. ಇಲ್ಲಿ ತನಕ ಮಳೆ ನೀರು ಬಂದು ಅಲ್ಲಿಂದ ಇಲ್ಲಿ ಪೈಪ್ ಇದೆ ಅಲ್ವಾ ಗೈಸ್. ಸೊ ಇಲ್ಲಿ ನೋಡಿ ಇದು ಬಾಟಮ್, ಈ ಪೈಪಿಂದ ವಾಟರ್ ಬೀಳುತ್ತೆ. ಸೊ ಈ ಪೈಪಿಂದ ವಾಟರ್ ಬೀಳುತ್ತೆ, ಹಂಗಾಗಿ ಸೊ ನಾವು ಇದೆಲ್ಲ ಇಟ್ಟಿದ್ವಿ ಇಲ್ಲಿ ತನಕ ನಮ್ಮ ಮನೆ. ಸೊ ಇದೆಲ್ಲ ನೋಡಿ, ಸೊ ಇದು ಒಂದು ಪ್ಲಾಸ್ಟಿಕ್ ರಟ್ಟೆ ಇಲ್ಲಿದೆ ನಮ್ಮ ಮನೆ ಹತ್ರ. ಸೊ ಇಲ್ಲಿಂದ ಕಂಪ್ಲೀಟ್ ವಾಟರ್ ಇಲ್ಲಿ ಬೀಳುತ್ತೆ ಗೈಸ್, ಡ್ರಾಪ್ಸ್ ಎಲ್ಲ ಬೀಳುತ್ತವೆ. ಸೊ ಹಾಗಾಗಿ ಇಲ್ಲಿ ಬಿದ್ದಿದ್ದು ಮತ್ತೆ ಈ ಕಡೆ ಜಂಪ್ ಆಗ್ತವೆ ಗೈಸ್. ಇಲ್ಲಿ ಬಿದ್ದಿದ್ದು ಎಲ್ಲ ವಾಟರ್ ಈ ಕಡೆ ಬರ್ತವೆ. ಸೊ ಮನೆಯಲ್ಲಿ ತಿರುಗೋಕ್ಕೆಲ್ಲ ತ್ರಾಸ ಆಗುತ್ತೆ ಅಂತ ಸೊ ನಾವು ಇಲ್ಲಿ ಹೋಲ್ಡ್ ಮಾಡಿ ಇಟ್ಟಿರ್ತೀವಿ ಗೈಸ್. ಇಲ್ಲಿ ನೋಡಿ ಇದೆಲ್ಲ ಹೋಲ್ಡ್ ಮಾಡಿ ಇಟ್ಟಿರ್ತೀವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಮಳೆ ಬಂದರೆ ನಮ್ಮದು ಎಲ್ಲ ಎಂಜಾಯ್ಮೆಂಟ್ ಮಸ್ತ್ ಇರುತ್ತೆ. ಬಟ್ ಮಳೆ ಬಂದರೆ ಒಂದೇ ರೀಸನ್ ಗೈಸ್, ಇದೊಂದೇ ಮಳೆ ಬಂದರೆ ನಮ್ಗೆ ಇದಿಷ್ಟು ತ್ರಾಸಾಗುತ್ತೆ, ಫುಲ್ ಪ್ರಾಬ್ಲಮ್ ಆಗುತ್ತೆ ಗೈಸ್. ಇದೆಲ್ಲ ವಾಟರ್ ಆಗಿರುತ್ತೆ. ಸೊ ಇಲ್ಲಿಂದ ಮನೆ ಒಳಗಡೆ, ಸೊ ಇಲ್ಲೊಂದೇ ಡ್ರಾಪ್ ಅಲ್ಲ ಗೈಸ್. ಸೊ ಇಲ್ಲಿಂದನೂ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಇಲ್ಲಿಂದನೂ ವಾಟರ್ ಎಲ್ಲ ಬೀಳ್ತವೆ. ಇಲ್ಲಿ ಬಿದ್ದಿದ್ದು ಸೀದಾ ಆ ಕಡೆ ಬರ್ತವೆ, ಮತ್ತು ಇಲ್ಲಿ ಬಿದ್ದಿದ್ದು ಈ ಕಡೆ ಒಳಗಡೆ ಹೋಗ್ತವೆ ಗೈಸ್. ಇಲ್ಲಿ ನೋಡಿ ಸೀದಾ ಡೈರೆಕ್ಟ್ ಇಲ್ಲಿ ಬಿದ್ದಿದ್ದು ಸೀದಾ ಮತ್ತೆ ಒಳಗಡೆನೂ ಹೋಗೋದಿರುತ್ತೆ. ಮಂಚನೆ ಎಲ್ಲ ನೀರು ಬಿದ್ದು ಇದಾಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಉಲ್ಟಾ ಇಡ್ತೀವಿ, ಇದೆಲ್ಲ ಈ ಥರ ಇಡ್ತೀವಿ ಗೈಸ್. ಇದು ಖಾಲಿ ಇಲ್ಲೊಂದೇ ಕವರ್ ಆಗುತ್ತೆ. ಇಲ್ಲಿ ನೋಡಿ ಇಷ್ಟು ಹಾಕಿದ್ರೂ ಗಾಳಿ ಎಷ್ಟು ಬರ್ತಾ ಇದೆ. ಆ್ಯಂಡ್ ಈ ಟೈಮ್ಗೆ ನಾವು ಈ ಕರೆಂಟಲ್ಲಿ ನಾವು ಮೋಟ್ರ್ ಆನ್ ಮಾಡಿದ್ದೀವಿ ಗೈಸ್. ಇಲ್ಲಿ ನೋಡ್ರಿ ಮೋಟ್ರ್ ನೀರೇ ಬರ್ತಾ ಇಲ್ಲ, ಎಷ್ಟೊತ್ತಾಯಿತು
ಸಿನ್ಸ್ 4 to 3 days ಆದ್ರೂ ನೀರು ಬರ್ತಿರ್ಲಿಲ್ಲ, ಮತ್ತು ಇವಾಗ ಬಿಟ್ಟಿದ್ದಾನೆ. ಸೊ ಹಂಗಾಗಿ ಎಲ್ಲರೂ ಆನ್ ಮಾಡಿದ್ದಾರೆ. ಸೊ ಗೈಸ್ ಹೇಳ್ತಾ ಹೋದ್ರೆ ಪ್ರಾಬ್ಲಮ್ಸ್ ಜಗ್ಗಿದ್ದಾವೆ, ಬಟ್ ನೋಡೋಣ ಗೈಸ್. ಆ್ಯಂಡ್ ನನ್ನ ಡೈಲಿ ಲೈಫ್ ಸ್ಟೈಲ್ ಆ್ಯಂಡ್ ಡೈಲಿ ಬ್ಲಾಗ್ಸ್, ಸೊ ನನ್ನ ರಿಯಲ್ ಲೈಫ್ ಸ್ಟೈಲ್ ನಿಮಗೆ ಶೇರ್ ಮಾಡಬೇಕಲ್ವ ಗೈಸ್. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮಳೆ ಭಯಂಕರ ಬರೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ ಗೈಸ್, ಹೊರಗಡೆ ಹೋಗೋಣ ಗೈಸ್, ಹೊರಗಡೆ ಹೋಗೋಣ ಯಾವ ಥರ ಇದೆ ನೋಡೋಣ ಗೈಸ್. ಗೈಸ್ ಇಲ್ಲಿ ಹೊರಗಡೆ ನೋಡಿ, ಗೈಸ್ ಹೊರಗಡೆ ಮಾತ್ರ ಭಯಂಕರವಾಗಿ ಬಿಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಗೈಸ್, ಇಲ್ಲಿ ಡಿಫ್ರೆನ್ಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ ಯಾವ ಥರ ಆಗಿದೆ ಗೈಸ್. ಫುಲ್ ಡೇಂಜರಸ್ ಇದೆ, ಮಳೆ ಭಾಳ ಭಯಂಕರ ಬರುತ್ತೆ. ಬಟ್ ಗೈಸ್ ಇನ್ನೂ ಮಳೆ ಬಂದಿಲ್ಲ. ಸೊ ಮಳೆ ಬಂದರೆ ನಾನು ನಿಮ್ಗೆ ಇದು ಪ್ರಾಬ್ಲಮ್ ಯಾವ ಥರ ಆಗುತ್ತೆ ಅಂತ ಶೋ ಮಾಡ್ತೀನಿ ಗೈಸ್. ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ನಮ್ಮನೆ ಪ್ರಾಬ್ಲಮ್ ಎಲ್ಲ ಇಲ್ಲಿಂದ ಫುಲ್ಲು ಪ್ರಾಬ್ಲಮ್ ಆಗುತ್ತೆ ಗೈಸ್. ಸೊ ಇಲ್ಲಿಟ್ಟಿದ್ವಿ, ಇಲ್ಲಿ ನೋಡಿ ಇಲ್ಲೆಲ್ಲ ಇದು ಇಟ್ಟಿದ್ವಿ. ಸೊ ನಮ್ಗೆ ಆದಷ್ಟು ಇಲ್ಲಿ ಛತ್ರ ತೊಗೊಂಡು ಇಲ್ಲಿಟ್ಟಿದ್ವಿ ಗೈಸ್. ಇಲ್ಲಿ ನೋಡಿ, ಇಲ್ಲಿಂದ ವಾಟರ್ ಬಿದ್ದರೆ ಸೀದಾ ಹೊರಗಡೆ ಬರುತ್ತೆ, ಒಳಗಡೆ ಬರುತ್ತೆ. ಸೊ ಅದಕ್ಕಂದ್ರೆ ಇದನ್ನು ಕ್ಯಾರಿ ಮಾಡಿದ್ವಿ. ಸೊ ಇಲ್ಲಿಗೆ ಇಲ್ಲಿ ಅಪೋಸಿಟ್ ಚೇರ್ ಇಟ್ಟು ನೋಡಿ, ಇಲ್ಲಿ ಚೇರ್ ಇಟ್ಟು ನಾವು ಇದೆಲ್ಲ ಇಟ್ಟಿದ್ದೀವಿ ಗೈಸ್. ಈ ಥರ ಇದು ಬಕೆಟ್ 2 ವಾಟರ್ ಇಲ್ಲಿ ಬಂದರೆ ಇಲ್ಲಿ ಕ್ಯಾರಿ ಆಗೋಕ್ಕೆ ಇಲ್ಲಿ ಇಟ್ಟಿದ್ವಿ. ಬಟ್ ಇದು ಫುಲ್ ತುಂಬಿದ್ರೂ ಇಲ್ಲಿಂದ ಒಳಗಡೆ ಬರುತ್ತೆ ಗೈಸ್, ವಾಟರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಫೈನಲಿ ಒಳಗಡೆ ಹೋಗೋಣ. ಇಲ್ಲಿ ನಾವು ಈ ಥರನೇ ಬರಬೇಕಾಗುತ್ತೆ ಗೈಸ್. ಸೊ ಇದು ಉಲ್ಟಾ ಈ ಥರ ಇಡಬೇಕಾಗುತ್ತೆ. ಅಮ್ಮ ಅಮ್ಮ ಇದು ಈ ಥರ ಇಡಮ್ಮ, ಸ್ಟೇಟ್ ನೀರು ಬರ್ತದೆ. ಆಗ ಮಳೆ ಬಂದ್ರೆ ಮತ್ತೆ ಜಲ್ದಿ ಇದಾಗ್ತದಲ್ಲ. ಸೊ ಗೈಸ್ ಇದು ಎತ್ತಿಡ್ಬೇಕಂತಂದ್ರೆ ನಮ್ಮಮ್ಮ ಆಮೇಲೆ ಮಳೆ ಬಂದಾದ್ಮೇಲೆ ಎತ್ತಿಡಮ್ಮ. ಇವಾಗ ಬಟ್ಟೆ ಕ್ಲಾತ್ಸ್ ಗೀಕ್ಸ್ ಎಲ್ಲ ಅಲ್ಲಿ ಹಾಕಿದ್ರೆ ಗೈಸ್, ಒಣಗಾಕಿದ್ರೆ ಅಲ್ಲಿ ಇಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ತೆಗ್ದಿಲ್ಲ. ಇವಾಗ ಮಳೆ ಬಂದರೆ, ಮಳೆ ಫಾಸ್ಟ್ ಬಂದ್ರೆಗಿನ್ನ ನಾವು ಸೀದಾ ಬಂದಿದ್ದೇನೆ, ಸ್ಪೀಡಲ್ಲಿ ಬಂದಿದ್ದೇನೆ, ಇದು ಎತ್ತಿ ಈ ಥರ ಇಟ್ಬಿಡ್ತೀವಿ ಗೈಸ್. ಆ್ಯಂಡ್ ನೋಡೋಣ ಇವಾಗ, ಇಲ್ಲಿ ನೋಡಿ ಎಷ್ಟು ಕತ್ಲಾಗಿದೆ ಗೈಸ್. ಅಲ್ಲಿ ನೋಡಿ ಗೈಸ್, ಯಾವ ಥರ ಫುಲ್ ಡೇಂಜರಸ್ ಮಳೆ ಫುಲ್ ಡೇಂಜರಸ್ ಆಗ್ತಾ ಇದೆ. ಅದರಲ್ಲಿ ನಮ್ಮ ಸಿಸ್ಟರ್ ಬಂದುಬಿಟ್ಟು ಇಲ್ಲಿ ನೋಡ್ರಿ ಗೈಸ್, ಮಷಿನ್ ಬಂದಿದ್ದೇವಲ್ಲ ಹೊಸದು. ಸೊ ನನ್ನ ಕ್ಲಾಸ್ ಕ್ಲೀಸ್ ಎಲ್ಲ ಇವಾಗ ತೆಗೆದು ನೀಟಾಗಿ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಮನೇಲಿ ಇಷ್ಟೆಲ್ಲ ಮಾಡ್ತಿದ್ರೆ ಗೈಸ್, ಅಡಿಗೆ ಮಾಡೋಕ್ಕೆ ರೆಡಿ ಆಗ್ತಿದೆ, ಕುಕ್ಕಿಂಗ್ ಎಲ್ಲ ರೆಡಿ ಆಗ್ತಿದೆ. ಸೊ ಇಲ್ಲಿ ನೋಡಿ ನಮ್ಮ ಕಿಚನಲ್ಲಿ ಎಲ್ಲ ಕುಕ್ಕಿಂಗ್ ರೆಡಿ ಆಗ್ತಾ ಇದೆ. ಮಿರ್ಚಿ ಬಜ್ಜಿ ಇವೆಲ್ಲ ಇನ್ನೂ ಒಂದು ನಮ್ಮ ಸಿಸ್ಟರ್ ಬಂದು ಮತ್ತೆ ಮಿರ್ಚಿ ಎಲ್ಲ ಹಾಕ್ತಾರೆ ಗೈಸ್. ಸೊ ಅವೆಲ್ಲ ಮಾಡ್ತಾರೆ. ಇನ್ನೂ ವಿಡಿಯೋ ಎಣಿತಾನೆ ನೋಡಿ, ಶೋ ಮಾಡ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಸೊ ಗೈಸ್ ಫೈನಲಿ ಮಳೆ ಬರ್ತಾ ಇದೆ. ಸೊ ಸ್ಮಾಲ್ ಆಗಿ ಬರ್ತಾ ಇದೆ ಗೈಸ್, ಸಣ್ಣಗೆ ಬರ್ತಾ ಇದೆ ಮಳೆ. ಸೊ ಹಾಗಾಗಿ ನಾನು ಶೋ ಮಾಡ್ಬೇಕಂತ ಹೊರಗಡೆ ಬಂದಿದ್ದೀನಿ ಗೈಸ್. ಸೊ ಇಲ್ಲಿಂದ ನೋಡಿ ನಮ್ಮ ಕಾಂಪೌಂಡ್ ಶೋ ಮಾಡ್ತೀನಿ ನಿಮಗೆ. ಇಲ್ಲಿ ನೋಡಿ ಗೈಸ್, ನಮ್ಮ ಕಾಂಪೌಂಡ್ ಪ್ರೆಸೆಂಟ್ ಎಲ್ಲ ಈ ಥರ ಇದೆ. ಮಳೆ ಬಂದು ಈ ಥರ ಇದೆ ಗೈಸ್. ಇದು ನಮ್ಮ ಬೈಕ್. ಸೊ ಇಲ್ಲಿ ನೋಡಿ ಗೈಸ್, ನಮಗೆ ಫುಲ್ ಪ್ರಾಬ್ಲಮ್. ಮಳೆ ಫಾಸ್ಟ್ ಬಂದರೆ ಇಲ್ಲಿಂದ ಪ್ರಾಬ್ಲಮ್ ಗೈಸ್. ಇಲ್ಲಿಂದ ವಾಟರ್ ಬೀಳ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇನ್ನು ಮಳೆ ಫಾಸ್ಟ್ ಬಂದಿದ್ರೆ ಇದೆಲ್ಲ ವಾಟರ್ ಫುಲ್ಲು ಗೈಸ್, ಇಲ್ಲೆಲ್ಲ ಕಂಪ್ಲೀಟ್ ಫುಲ್ಲು ಬೀಳ್ತವೆ. ಸೊ ಅಲ್ಲಿ ಬಿದ್ದು ಡಿಪ್ಪಾಗಿ ಒಳಗಡೆ ಬೀಳ್ತವೆ, ಮತ್ತು ಇಲ್ಲೆಲ್ಲ ಬಿದ್ದು ಒಳಗಡೆ ಬೀಳ್ತವೆ ಗೈಸ್. ಇಲ್ಲಿ ನೋಡಿ ನಾನು ತೊಯ್ದೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗೋಣ. ಸೊ ಗೈಸ್ ಇಲ್ಲಿ ಬಿದ್ದು ಎಲ್ಲ ಮನೆಯಾಗ ಇಲ್ಲಿ ಈ ಥರ ವಾಟರ್ ಬರ್ತವೆ ಗೈಸ್. ಇಲ್ಲಿ ನೋಡಿ, ಇದೆಲ್ಲ ನೋಡಿ ಈ ಥರ ಎಲ್ಲ ಒಳಗಡೆ ಬರ್ತವೆ ಗೈಸ್. ಹಂಗೆ ನಡ್ಕೊಂತು ಮನೆಗೆ ಹೋಗ್ತಾರೆ. ಹಂಗೆ ನಡ್ಕೊಂಡು ಮನೆಗೆ ಹೋದ್ರೆ ಗೈಸ್ ಎಲ್ಲ ನೀರು ಗಲೀಜಾಗ್ತದೆ. ಸೊ ಇನ್ನೂ ಫುಲ್ಲು ಭಾಳ ತ್ರಾಸ ಆಗುತ್ತೆ ಗೈಸ್ ನಮಗೆ. ಸೊ ಇದೆಲ್ಲ ಪ್ರಾಬ್ಲಮ್ ಈ ಥರ ಆಗ್ತಾ ಇರುತ್ತೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ವಾಟರ್ ಡಿಪ್ಪು, ಇಲ್ಲಿ ಡಿಪ್ಪು, ಇಲ್ಲಿ ನೋಡಿ ಇವೆಲ್ಲ ವಾಟರ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಗೈಸ್. ಸೊ ಮಳೆ ಬಂದರೆ ಇದೆಲ್ಲ ಅಪ್ಗ್ರೇಡ್ ಮಾಡಿಸ್ಬೇಕಾಗಿದೆ. ಆ್ಯಂಡ್ ನೋಡೋಣ ಗೈಸ್ ಇದೆಲ್ಲ ಆಗುತ್ತೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಟಿ ವಿಯಲ್ಲಿ ಶೋಸ್ ಇವೆಲ್ಲ ಬರ್ತಿರ್ತವೆ. ಸೊ ಎಲ್ಲರೂ ಟಿ ವಿ ನೋಡ್ತಿರ್ತಾರೆ ಗೈಸ್. ಸೊ ಹಾಗಾಗಿ ಇದೆಲ್ಲ ಮಾಡಿದ್ವಿ. ಇಲ್ಲಿ ನೋಡಿ ಛತ್ರಿ ಎಲ್ಲ ಹೇಗಿಟ್ಟಿದ್ವು ಗೈಸ್. ಮನೆಯಲ್ಲಿ ಟಿ ವಿ ಇವೆಲ್ಲ ನಡೀತಾ ಇದೆ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನನ್ನ ರಿಯಲ್ ಲೈಫಲ್ಲಿ ನಾನು ರಿಯಲ್ ಥಿಂಗ್ಸ್ ಈ ಥರ ಯಾರಾದರೂ ಶೋ ಮಾಡಿರೋ ಇಲ್ಲೋ ಗೊತ್ತಿಲ್ಲ. ಸೊ ನಾನು ಶೋ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲ ವಾಟರ್ ಪ್ರಾಬ್ಲಮ್ಸ್, ಮನೆಗಿನ ಪ್ರಾಬ್ಲಮ್ಸ್ ಎಲ್ಲ ಮತ್ತು ಬೆನಿಫಿಟ್ಸ್ ಎಲ್ಲ ಶೋ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್.